ಇವಾಗ ಶಕ್ತಿ ಯೋಜನೆಗೆ ಈಗ ತುಂಬ ಆರೋಪಗಳು ಕೂಡ ಕೇಳಿಬರ್ತದೆ, ಇನ್ನೇನು ನಿಲ್ಲಿಸೇ ಬಿಡ್ತಾರೆ, ಖಾಲಿ ಆಯಿತು ಅನ್ನೋ ಆರೋಪ. ಅದೆಲ್ಲ ಸುಳ್ಳಮ್ಮ. ಈ ಶಕ್ತಿ ಯೋಜನೆ ನಮ್ಮ ಸರ್ಕಾರ ಇರೋವರೆಗೂ ಇರುತ್ತೆ. ನಮ್ಮ ಸರ್ಕಾರ ಈ ಚುನಾವಣೆ ಆದ ಮೇಲೂ ಕೂಡ ಇನ್ನೂ 5 ವರ್ಷ ಇರುತ್ತೆ. ಅಂದರೆ 10 ವರ್ಷ ಈ ಕಾರ್ಯಕ್ರಮ ಇರುತ್ತೆ. ಯಾವುದಾನ ಒಂದು ಪ್ರೋಗ್ರಾಮ್ ಮಾಡುವಾಗ ಎಷ್ಟು ಖರ್ಚಾಗುತ್ತೆ ಅಂತ ಲೆಕ್ಕ ಹಾಕ್ತಾರೆ. ಯಾವ ರೀತಿ ಲೆಕ್ಕ ಹಾಕ್ತಾ ಅಂದರೆ ಎಷ್ಟು ಜನ ಓಡಾಡ್ತಾ ಇದ್ದಾರೆ ಅಂತ ಲೆಕ್ಕ ಹಾಕಿ ಅದ್ರ ಮೇಲೆ ಅಂದಾಜು ಮಾಡ್ತಾರೆ. ಆಗ 85 ಲಕ್ಷ ಜನ ಓಡಾಡ್ತಾಯಿದ್ರು. 85 ಲಕ್ಷ ಜನದಲ್ಲಿ ಅರ್ಧ ಜನ 50% ಮಹಿಳೆಯರು ಅಂತ ಕ್ಯಾಲ್ಕುಲೇಟ್ ಮಾಡಿ 9 ತಿಂಗಳಿಗೆ 2800 ಕೋಟಿ ಆಗುತ್ತೆ ಅಂತ ಅಂದಾಜು ಮಾಡಿದರು. ಆದರೆ ಏನಾಗೋಯ್ತು, 85 ಲಕ್ಷದಿಂದ 1 ಕೋಟಿ ದಾಟ್ಬಿಡ್ತು ಪ್ರಯಾಣಿಕರ ಸಂಖ್ಯೆ. ಅಂದರೆ ದಿನಕ್ಕೆ 20 ಲಕ್ಷದವರೆಗೂ ಪ್ರಯಾಣ ಜಾಸ್ತಿ ಆಯಿತು. ಸಹಜವಾಗಿ ಖರ್ಚು ಜಾಸ್ತಿ ಆಯಿತು. ಈಗೇನಾಗಿದೆ ಅಂದರೆ ನಮ್ಮ ಅಂದಾಜಿನ ಪ್ರಕಾರ 1 ವರ್ಷಕ್ಕೆ 4,500 ಕೋಟಿ ಬೇಕಾಗುತ್ತೆ. ಈಗ ಈ 9 ತಿಂಗಳೇ ನಾವು ಲೆಕ್ಕ ಹಾಕಿರೋದು. ಈಗ ಒಂದು 1,500 ಕೋಟಿ ಅಷ್ಟು ನಮಗೆ ಹೆಚ್ಚುವರಿಯಾಗಿ ಬೇಕಾಗುತ್ತೆ. ಮುಖ್ಯಮಂತ್ರಿಗಳ ಗಮನಕ್ಕೆ ತರೋದೇನು ಬೇಕಾಗಿಲ್ಲ, ಅವ್ರಿಗೆ ಗೊತ್ತಿದೆ, ಎಲ್ಲ ಮಾಹಿತಿ ಅವ್ರಿಗೆ ಗೊತ್ತಿದೆ. ರೀಅಪ್ರೋಪ್ರಿಯೇಷನ್ ಕೊನೆಯ 3 ತಿಂಗಳಲ್ಲಿ ಎಲ್ಲ ಸರ್ಕಾರಗಳು ರೀಅಪ್ರೋಪ್ರಿಯೇಷನ್ ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಕೊಡ್ತೀನಿ ಅಂತೇಳಿದ್ದಾರೆ. ಮೊನ್ನೆ ವಿಧಾನಸೌಧದಲ್ಲೂ ಕೂಡ ಇದನ್ನು ವಿರೋಧ ಪಕ್ಷದವರು ಇದಕ್ಕಿಟ್ಟಿರ್ತಕ್ಕಂಥ ಹಣ ಎಲ್ಲ ಮುಗಿದೋಗಿದೆ ಅಂದರು. ಆ ಸಂದರ್ಭದಲ್ಲಿ ಹೇಳಿದರು, ರೀಅಪ್ರೋಪ್ರಿಯೇಷನ್ನಲ್ಲಿ ನಮ್ಮ ಯೋಜನೆಗಳಿಗೆ ಏನು ಶಾರ್ಟೇಜ್ ಇದೆ ಅದನ್ನೆಲ್ಲ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮಗೊಂದು 1,700 ಕೋಟಿ ಬೇಕಾಗುತ್ತೆ ಮಾರ್ಚ್ವರೆಗೂ 1,700 ಕೋಟಿ ಬೇಕಾಗುತ್ತೆ. ಮುಂದಿನ ವರ್ಷದಿಂದ 4,500 ಕೋಟಿ ಬೇಕಾಗುತ್ತೆ. ಮುಂದಿನ ವರ್ಷದಿಂದ ಅಂದರೆ 12 ತಿಂಗಳಿಗೆ 4,500 ಕೋಟಿ ಬೇಕಾಗುತ್ತೆ. ಓಕೆ ಸರ್, ಈಗ ಕಾರ್ಗೋ ಸರ್ವಿಸ್ ಕೂಡ ಕಾರ್ಗೋಗೆ ನೆನ್ನೆ ಒಂದು ವಾಹನ ತಂದು ನನಗೆ ತೋರಿಸಿದ್ರು. ಆ ಸಂದರ್ಭದಲ್ಲಿ 23ಕ್ಕೆ ಡೇಟ್ ಕೊಟ್ಟಿದ್ದೀನಿ. ಅಲ್ಲೇ ನಮ್ಮ KSRTC ಹಿಂಭಾಗದಲ್ಲಿರ್ತಕ್ಕಂಥ ಡಿಪೋದಲ್ಲಿ ಅದರ ಉದ್ಘಾಟನೆ ಆಗ್ತಾಯಿದೆ. ಈಗಾಗಲೇ 20 ವಾಹನಗಳಿಗೆ ಪರ್ಮನೆಂಟಾಗಿ ಯಾವುದೋ ಒಂದು ಸಂಸ್ಥೆಗೆ ಬೇಡಿಕೆ ಬಂದಿದೆ. ಅಂದರೆ ನಮ್ಮ ಸರ್ಕಾರದ್ದೇ. ಚೆನ್ನಾಗಾಗುತ್ತೆ, ಅದು ಕಾರ್ಗೋದು ಚೆನ್ನಾಗಾಗುತ್ತೆ.